ಒಂದ್ ನಿಮಿಷ ಬರ್ತೀನಿ. அதெல்லாம் நாங்க மாத்திரையே அந்த மாதிரி ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ. ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರ್ವೆ ಸರಸಭಾರತೀಂ. ಹರಿ ಓಂ. ಸರಸಭಾರತಿ ವಿಲಾಸಾಖ್ಯ ಗ್ರಂಥರತ್ನದಲ್ಲಿ ಗುರುರಾಜರು ವಾದಿರಾಜಗುರು ಸಾರ್ವಭೌಮರು ವಾಯುದೇವರ ಪರಶುಕ್ಲತ್ವವನ್ನ, ವಾಯುದೇವರು ಪರಮ ಶುದ್ಧ ಸ್ವರೂಪರಾಗಿದ್ದಾರೆ ಅನ್ನುವಂತಹ ತತ್ವವನ್ನ ಅತ್ಯಂತ ಸ್ಪಷ್ಟವಾಗಿ ಅನೇಕ ಮೂಲ ಗ್ರಂಥಗಳನ್ನ, ಆಕರ ಗ್ರಂಥಗಳನ್ನ ಉದಾಹರಣೆ ಮಾಡುವುದರ ಮೂಲಕ, ಅಲ್ಲಿ ಬಂದಂತಹ ಚರಿತ್ರೆಗಳನ್ನ ಪ್ರಮಾಣವಾಗಿ ಕೊಡುವುದರ ಮೂಲಕ ನಮಗೆ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಅದರಂತೆ ಇಲ್ಲೂ ಕೂಡ ಆಚಾರ್ಯರ ಮಹಿಮೆ, ಈಗ ಮಹಾಭಾರತದಲ್ಲಿ ಭೀಮಸೇನ ದೇವರ ಮಹಿಮೆ ಆಯಿತು. ಅದಾದ ನಂತರದಲ್ಲಿ ರಾಮಾಯಣದ ಪ್ರಕಾರ ಹನುಮಂತ ದೇವರ ಪರಶುಕ್ಲತ್ವ ನಿರೂಪಣೆ ಆಯಿತು. ಈಗ ಮಧ್ವವಿಜಯದಲ್ಲಿ, ಮಧ್ವಚರಿತ್ರೆಯಲ್ಲಿ ಹೇಳಿದಂತಹ ವಾಯುದೇವರ ಎಲ್ಲ ಮಹಿಮೆಗಳನ್ನ ಸಮರ್ಥನೆ ಮಾಡಿ ಪರಶುಕ್ಲತ್ವ ಸಮರ್ಥನೆಯನ್ನು ಮಾಡ್ತಾರೆ. ಮರುತ್ಪ್ರಿಯ ವಿಲಾಸದಲ್ಲಿ ಮೂರನೇ ಮರುತ್ಪ್ರಿಯ ವಿಲಾಸ. ಮಧ್ವಶ್ಚ ಬ್ರಹ್ಮಸೂತ್ರಾಣಾಂ ಶುದ್ಧ ಭಾಷ್ಯ ಚಿಕೀರ್ಷಯ ಬುದ್ಧಿಭ್ರಮಕರಂ ವಿದ್ವದ್ದೋಷ್ಯಂ ದುರ್ಭಾಷ್ಯ ಕಾನನಂ ವನಾನಲ ಇವಾನೇಕ ಪ್ರಮಾಣ ಶಿಖಯೋಗ್ರಯ ದಗ್ಧ್ವಾ ದುರ್ದರ್ಶನಧ್ವಾಂತಂ ಉದ್ಯನ್ನರ್ಕ ಇವೌಜಸ ವಿದ್ರಾವ್ಯ ವಾದಯುದ್ಧೇನ ವಿದ್ವನ್ಮಾನ್ಯಾನ್ ವಿಜಿತ್ಯ ಚಕ್ರೇ ಭಾಷ್ಯಂ ಜಗತ್ತೋಷ್ಯಂ ಪೋಷ್ಯಂ ಕೋವಿದ ಸಂಸದಿ ಶಿಷ್ಯಾದೇ ಸುಖದಂ ಶಿಷ್ಯ ಹೃಚ್ಚಿತ್ತಾರ್ತಿನಾಶನಂ ತೋಷ್ಯಂ ಸದ್ಯುಕ್ತಿರತ್ನೌಘೈಃ ಘೋಷ್ಯಂಚ ಭುವನತ್ರಯೇ ಇತ್ತಂ ವ್ಯಾಸಂ ಗುಣಾವಾಸಂ ತೋಷಯಿತ್ವಾ ಸತಾಂ ವಶಂ ವೇದಾಂತಮಾನಿನೀಂ ಲಕ್ಷ್ಮೀಂ ತೋಷಯಿಮೋದಯಿಷ್ಯಂತತಃ ಪರಂ ದಶೋಪನಿಷದಾಂ ಭಾಷ್ಯಾಣ್ಯಚೀಕ್ಲುಪದುದಾರಧೀಃ. ಮಧ್ವರೂಪದ ವಾಯುದೇವರು ಮಾಡಿದ ಮೊದಲನೇ ಕೆಲಸ ಯಾವುದು? ಅವರು ಅವತಾರ ಮಾಡಿದ್ದು ಯಾಕೆ ಅಂದ್ರೆ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೇ ಅಂತ ನೀವೆಲ್ಲ ಕೇಳಿದ್ದೀರಿ. ದುರ್ಭಾಷ್ಯಗಳಿಂದ 21 ದುರ್ಭಾಷ್ಯಗಳು ಬಂದುಬಿಟ್ಟಿತ್ತು ಬ್ರಹ್ಮಸೂತ್ರಗಳಿಗೆ. ಅಂತಹ ದುರ್ಭಾಷ್ಯಗಳಿಂದ ಅಜ್ಞಾನ ಅನ್ನೋದು ಬಂದಿತ್ತಲ್ಲ, ಆ ಅಜ್ಞಾನವನ್ನ ಪರಿಹಾರ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಎಲ್ಲ ದೇವತೆಗಳ ಪ್ರಾರ್ಥನೆ, ಆ ಎಲ್ಲ ದೇವತೆಗಳ ಪ್ರಾರ್ಥನೆಗೆ ಭಗವಂತನ ಆದೇಶ. ಆ ಭಗವಂತನ ಆದೇಶದಂತೆ ಮಧ್ವರೂಪದಿಂದ ವಾಯುದೇವರ ಅವತಾರ ಮಾಡಿ ಏನ್ ಮಾಡ್ತಾರೆ? ಮೊದಲು
ಬ್ರಹ್ಮಸೂತ್ರಾಣಂ ಶುದ್ಧ ಭಾಷ್ಯ ಚಿಕೀರ್ಷಯ. ಬ್ರಹ್ಮಸೂತ್ರಗಳಿಗೆ ಪರಿಶುದ್ಧವಾದಂತಹ ಭಾಷ್ಯ ರಚನೆಯನ್ನು ಮಾಡಬೇಕು. ಭಾಷ್ಯ ಅಂತ ಒಂದು ಶಬ್ದವನ್ನು ನಾವು ಕೇಳ್ತೇವೆ. ಆ ಭಾಷ್ಯ ಅನ್ನುವ ಶಬ್ದದ ಅರ್ಥ ಯಾವ ಗ್ರಂಥದಲ್ಲಿ ಸೂತ್ರದ ಅರ್ಥಗಳನ್ನ ವರ್ಣನೆ ಮಾಡ್ತಾ ಇರ್ತಾರೆ, ಅದು ಹೇಗೆ ನಮ್ಮ ತಲೆಗೆ ಬಂದ ಅರ್ಥಗಳಲ್ಲ, ಸೂತ್ರಕ್ಕೆ ಅನುಸಾರಿಯಾದ ವಾಕ್ಯಗಳಿಂದ ಸೂತ್ರಾರ್ಥದ ವರ್ಣನೆ ಆಗ್ತಾ ಇದೆ. ಅಲ್ಲಿ ಮತ್ತೆ ಶ್ರುತಿ ಸ್ಮೃತಿಗಳನ್ನ ಮತ್ತೆ ಮತ್ತೆ ಎಕ್ಸಾಂಪಲ್ ಉದಾಹರಣೆಗಳನ್ನ ಕೊಡ್ತಾ ಇರ್ತಾರೆ. ಅದರ ಮಧ್ಯ ಮಧ್ಯದಲ್ಲಿ ಭಾಷ್ಯಕಾರರ ವಾಕ್ಯಗಳನ್ನು ಸೇರಿಸ್ತಾರೆ. ಅಂತಹ ಒಂದು ಗ್ರಂಥವನ್ನ ಭಾಷ್ಯ ಗ್ರಂಥ ಅಂತ ಕರೀತಾರೆ. ಭಾಷ್ಯ ಅಂದ್ರೆ ಏನು? ಸೂತ್ರಾರ್ಥೋ ವರ್ಣ್ಯತೆ ಯತ್ರ ವಾಕ್ಯೈಹಿ ಸೂತ್ರಾನುಕಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹು. ಭಾಷ್ಯ ಲಕ್ಷಣ. ಅಂತಹ ಭಾಷ್ಯ ಗ್ರಂಥವನ್ನ ನೀವು ನಿರ್ಮಾಣ ಮಾಡಬೇಕು ಅಂತ ಬದರಿಕಾಶ್ರಮದಲ್ಲಿ ನಾರಾಯಣ ದೇವರ ಆದೇಶವಾಯಿತು. ನಾರಾಯಣ ದೇವರ ಆದೇಶ ಮಧ್ವವಿಜಯದಲ್ಲಿ 9ನೇ 8ನೇ ಸರ್ಗದಲ್ಲಿ ಬರುವ ಚರಿತ್ರೆ. ಅಪಿಧಾಯ ಸೂತ್ರ ಹೃದಯಂ ಸತಾಂ ಪ್ರಿಯಂ ಪ್ರವಿಧಾಯ ಭಾಷ್ಯ ಮಧುನಾ ನಿಜೇಚ್ಛಯ ಅಪರೈ ಶ್ರುತಿ ಸ್ಮೃತಿ ನಿಜಾರ್ಥ ದೂಷಕೈಃ ಸುತರಾಂ ತಿರೋ ಭವತಿ ಸಂವಿದಾಹತ ಅಪನೇತು ಮೇನ ಮನಯಂ ಕೃತಂ ಖಲೈಃ ಪ್ರತಿನೇತುಮಾತ್ಮಜನತಾಂ ಶುಭಾಂಗತಿಂ ಕುರು ಸೂತ್ರ ಭಾಷ್ಯಮವಿಲಂಬಿತಂ ವ್ರಜೇಃ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿ. ನಾರಾಯಣ ಮತ್ತು ವೇದವ್ಯಾಸ ದೇವರ ಆದೇಶ ಏನಾಯ್ತು ಅಂತಂದ್ರೆ, ಬ್ರಹ್ಮಸೂತ್ರಗಳು ಏನ್ ಕೆಲಸ ಮಾಡ್ತಾ ಇದೆ? ವೇದಗಳ ನಿಜವಾದ ಅರ್ಥವನ್ನ ಹೇಳ್ತಾ ಇದೆ. ಅದನ್ನ ಮರೆ ಮಾಡಿಬಿಟ್ಟಿದ್ದಾರೆ 21 ಭಾಷ್ಯಗಳಿಂದ. ತತ್ವಜ್ಞಾನ ಅನ್ನೋದು ಪೂರ್ಣವಾಗಿ ಹೊರಟೋಗಿದೆ. ಆದ್ದರಿಂದ ನೀವು ಈ ಬ್ರಹ್ಮಸೂತ್ರಗಳಿಗೆ ಬುದ್ಧಿ ಭ್ರಮೆಯನ್ನ ಉಂಟು ಮಾಡುವಂತಹ, ವಿದ್ವಾಂಸರು ದೂಷಣೆ ಮಾಡುವಂತಹ ಈ ದುರ್ಭಾಷ್ಯಗಳ ಕಾನನ ಏನಿದೆ, ದುರ್ಭಾಷ್ಯಗಳೆನ್ನುವಂತಹ ಕಾಡೇನಿದೆ, ಅದನ್ನ ನೀವು ಸುಟ್ಟಾಕಿ ಬಿಡಬೇಕು. ಬುದ್ಧಿ ಭ್ರಮಕರಂ ವಿದ್ವದ್ದೂಷ್ಯಂ ದುರ್ಭಾಷ್ಯ ಕಾನನಂ. ಬುದ್ಧಿಗೆ ಯಾವುದು ಸರಿಯಾಗಿದೆ ನೋಡಿ, 21 ಭಾಷ್ಯಗಳು ಬಂದಾಗ ಯಾವುದು ಸರಿ ಯಾವುದು ಸರಿ ಗೊತ್ತಾಗಲ್ಲ ನಮಗೆ. ಎಲ್ಲಿ ಭಾಷ್ಯ ಲಕ್ಷಣ ಬೇಕೋ ಅಲ್ಲಿ ಭಾಷ್ಯ ಲಕ್ಷಣ ಇಲ್ಲ, ವಿಸ್ತಾರವಾಗಿದೆ. ಸೂತ್ರ ಏನ್ ಹೇಳ್ತಾ ಇದೆ ಆ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಗೆ ಹೊರಟು ಹೋಗಿದೆ. ಏನ್ ಮಾಡ್ಬೇಕು ನಾವೀಗ ಅದಕ್ಕೆ? ಆಗ ನಾರಾಯಣ ಆದೇಶ ಮಾಡ್ತಾನೆ, ಕುರುಸೂತ್ರ ಭಾಷ್ಯಂ ಅವಿಲಂಬಿತಂ. ನೀವಿಲ್ಲಂದ ನೇರವಾಗಿ ಕೆಳಗೆ ಹೊರಟು ಲೇಟ್ ಮಾಡದೆ, ಅವಿಲಂಬಿತಂ ತಡ ಮಾಡದೆ, ನಿಧಾನ ಮಾಡದೆ ಸೂತ್ರಗಳಿಗೆ ಭಾಷ್ಯವನ್ನ ಬರಿಬೇಕು. ಆ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡುವಾಗ ಒಂದೊಂದು ಸೂತ್ರಗಳಿಗೆ ಶ್ರುತಿ ಸ್ಮೃತಿಗಳನ್ನ ಅನ್ವಯ ಮಾಡಿ ಸೇರಿಸಿ ಸಾತ್ವಿಕ ಜನಗಳಿಗೆ ಅರ್ಥ ಆಗುವಂತಹ ಗ್ರಂಥವನ್ನು ನಿರ್ಮಾಣ ಮಾಡಬೇಕು. ವೇದವ್ಯಾಸ ದೇವರ ಆದೇಶ, ನಾರಾಯಣನ ಆದೇಶ. ಆ ಆದೇಶದಂತೆ ಇಳಿದು ಬಂದೇ ಬಿಟ್ರಲ್ಲ ಮಹಾನುಭಾವರು. ಇಳಿದು ಬಂದು ವೇದವ್ಯಾಸ ದೇವರ ನಾರಾಯಣನ ಆದೇಶ ಆಗಿದೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಪರಿಶುದ್ಧವಾದಂತಹ ಸೂತ್ರ ಭಾಷ್ಯವನ್ನ ರಚನೆ ಮಾಡ್ತಾರೆ. ದುರ್ಭಾಷ್ಯಗಳೆನ್ನುವ ಕಾನನವನ್ನ, ದುರ್ಭಾಷ್ಯಗಳೆನ್ನುವ ಕಾಡನ್ನ ಸುಟ್ಟು ಬೂದಿ ಮಾಡುವಂತಹ ಕಾಡ್ಗಿಚ್ಚಿನಂತೆ ಅನೇಕ, ಹೇಗಿದೆ ಅದು ಪ್ರಮಾಣ ಶಿಖರೋಗ್ರಯ. ಬೇರೆ ಬೇರೆ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಯುಕ್ತಿಗಳು ಸರಿಯಾಗಿರ್ಲಿಲ್ಲ, ಪ್ರಮಾಣಗಳಿರ್ಲಿಲ್ಲ. ಎಲ್ಲವೂ ಸೂತ್ರಗಳಿಗೆ, ಮುಖ್ಯವಾಗಿ ವೇದಕ್ಕೆ ವಿರುದ್ಧವಾಗಿ ಬಂದದ್ದಿತ್ತು. ಆದ್ದರಿಂದ ಆಚಾರ್ಯರು ಏನ್ ಮಾಡ್ತಾರೆ, ದೇವರ ಆದೇಶದಂತೆ ಪ್ರಮಾಣ ಶಿಖಯ, ಪ್ರಮಾಣವೆನ್ನುವ ಜ್ವಾಲೆಯಿಂದ ತಮ್ಮ ಕಾಡ್ಗಿಚ್ಚೆನ್ನುವ ಬ್ರಹ್ಮಸೂತ್ರ ಭಾಷ್ಯದ ಮುಖಾಂತರ 21 ದುರ್ಭಾಷ್ಯಗಳೆನ್ನುವ ಕಾಡನ್ನ ಸುಟ್ಟು ಬೂದಿ ಮಾಡಿಬಿಟ್ರು. ಹೇಗಿದೆ? ಪರಮಾದ್ಭುತವಾಗಿ ದಗ್ಧ್ವಾ ದುರ್ದರ್ಶನ ಧ್ವಾಂತಂ. ದುಶಾಸ್ತ್ರಗಳೆನ್ನುವ, ದುರ್ಭಾಷ್ಯಗಳೆನ್ನುವಂತಹ ಕತ್ತಲೆಯನ್ನ ಉದ್ಯನ್ನರ್ಕ ಇವ ಊಜಸ, ಉದ್ಯನ್ನರ್ಕ ಉದಯಿಸುತ್ತಿರುವ ಸೂರ್ಯ
ಹೇಗೆ ಕತ್ತಲನ್ನ ಕಳೆದು ಬೆಳಕನ್ನ ಕೊಡ್ತಾನೆ, ಹಾಗೆ ದುರ್ಭಾಷ್ಯಗಳೆನ್ನುವ ಕತ್ತಲನ್ನ ನಾಶ ಮಾಡಿದರು. ವಿದ್ವನ್ಮನ್ಯಾನ್, ಎಷ್ಟು ಜನ ನಾವೇ ವಿದ್ವಾಂಸರು, ನಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಅಂತ ತಿಳ್ಕೊಂಡಿದ್ರಲ್ಲ ವಿದ್ವನ್ಮನ್ಯರು, ಅವರನ್ನೆಲ್ಲರನ್ನು ಕೂಡ ಸೋಲಿಸಿಬಿಟ್ರು ವಾದ ಯುದ್ಧದಲ್ಲಿ. ಅದ್ಭುತವಾದ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡ್ತಾರೆ. ಎಂಥ ಭಾಷ್ಯ! ಜಗತ್ತೋಷ್ಯಂ, ಸಕಲ ಸಾತ್ವಿಕ ಸಜ್ಜನರಿಗೆ ಸಂತೋಷವನ್ನ ಉಂಟು ಮಾಡುವಂತಹ, ಎಲ್ಲ ವಿದ್ವಾಂಸರುಗಳು ತಮ್ಮ ವಿದ್ವತ್ ಸಭೆಯಲ್ಲಿ ತಲೆ ಮೇಲಿಟ್ಟುಕೊಂಡು ಮೆರೆಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪರಮದ್ಭುತವಾಗಿರತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡ್ತಾರೆ ಆಚಾರ್ಯರು. ಹಾಗಿದೆ ಭಾಷ್ಯ. ಶಿಷ್ಯರಿಗೆ ತುಂಬಾ ಸಂತೋಷ ಉಂಟು ಮಾಡ್ತಾ ಇದೆಯಂತೆ. ಸೂತ್ರ ಭಾಷ್ಯದ ಅಧ್ಯಯನ ಮಾಡಿದವರಿಗೆ ಪರಮಾನಂದ ಉಂಟು ಮಾಡ್ತಾ ಇದೆ. ಶಿಷ್ಯರ ಹೃದಯದಲ್ಲಿ ಇರುವಂತಹ ಆರ್ತಿಯನ್ನ, ದುಃಖವನ್ನ ನಾಶ ಮಾಡುತ್ತೆ. ಯಾಕೆ ಗೊತ್ತಾ? 21 ದುರ್ಭಾಷ್ಯಗಳಿವೆ. 21 ದುರ್ಭಾಷ್ಯಗಳು, ಒಂದಲ್ಲ ಎರಡಲ್ಲ ರೀ. ಭಾರತೀ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ರಾಮಾನುಜ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವೃತ್ತಿಕಾರ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಮಾಧವದಾಸ, ಶಂಕರ. ಮಾಧ್ವ ಭಾಷ್ಯ 22ನೇ. 21 ಕುಭಾಷ್ಯಗಳು. ಭಾರತೀ ವಿಜಯಶ್ಚೈವ ಸಂವಿಧಾನಂದ ಏವಚ ಬ್ರಹ್ಮಘೋಷ ಶತಾನಂದ ಉದ್ವರ್ತಶ್ಚೈವ ಪಂಚಮಃ ಅಂತ ಹೇಳಿ 21 ವಾದಿಭಿಃ ಪ್ರಣೀತಾನಿ ನಿರಾಚಕ್ರೆ ಕುಭಾಷ್ಯಾಣಿ ಮಹಾಮತಿ ಅಂತ ತಿಳಿಸಿಕೊಡ್ತಾರೆ. ಆ 21 ದುರ್ಭಾಷ್ಯಗಳೇನಿದ್ವು ಆ ಎಲ್ಲ ಭಾಷ್ಯ ಜಾಲಗಳನ್ನ ನಿರಾಕರಣೆ ಮಾಡಿದರು. ಆಚಾರ್ಯರ ಪ್ರತಿರೂಪದಂತೆ ಇದೆ ಭಾಷ್ಯ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷ ವರ್ಜಿತಂ ಜ್ಞಾನ ಭಕ್ತಿದಮನಂತ ಸೌಖ್ಯತಂ ಉಕ್ತ ಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ ಮುಹುಃ ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿಮತ್ ಬಾಲಸಂಘಂ ಅಪಿ ಬೋಧಯದ್ಭೃಶಂ ದುರ್ನಿರೂಪವಚನಂಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷಭೀಷಣಂ ಅಸ್ತದೂಷಣಮವಂಧ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈಃ ಸಮಂ ಮಾನನೀಯಮಪಿ ನಾಕಿನಾಯಕೈಃ ರೂಪಮನ್ಯದಿವ ಧನ್ಯಮಾತ್ಮನಃ ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ ಅಪ್ಯದೂಷ್ಯರ ತತೋದನಂತದಿ ಭೂತಭಾವಿ ಭವದಾತ್ಮಭಿಃ ಕ್ವಚಿತ್. ಏನು ವರ್ಣನೆ ಮಾಡ್ತಾರೆ ಮಧ್ವವಿಜಯದಲ್ಲಿ. ಯಾವ ಸೂತ್ರ ಭಾಷ್ಯದ ಒಂದಕ್ಷರವನ್ನ ಬರೆದ್ರೆ ಗಂಗಾ ತೀರದಲ್ಲಿ ವಿಷ್ಣು ದೇವಾಲಯವನ್ನ ಕಟ್ಟಿ ಶ್ರೀಮಂತಿಕೆಯಿಂದ ದೇವಸ್ಥಾನವನ್ನ ನೋಡಿಕೊಂಡು ಪಾಠ ಪ್ರವಚನಗಳನ್ನ ಅನ್ನದಾನಗಳನ್ನ ಮಾಡಿದ್ರೆ ಏನು ಪುಣ್ಯ ಬರುತ್ತೆ? ಆ ಪುಣ್ಯ ಭಾಷ್ಯದ ಒಂದಕ್ಷರ ಬಂದ್ರೆ ಬರುತ್ತಂತೆ. ದೊಡ್ಡ ಗ್ರಂಥ ಭಾಷ್ಯ. ಎಷ್ಟು ಸದ್ಯುಕ್ತಿಗಳಿದೆ ಅದರಲ್ಲಿ. ಯುಕ್ತಯೋನೋ ದುರುದ್ಧರಾಹ ಅಂತಾರೆ ಪಂಡಿತಾಚಾರ್ಯರು. ಸ್ವಾಮಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೀವು ತೋರಿಸಿಕೊಟ್ಟ ಯುಕ್ತಿಗಳನ್ನ ನಮ್ಮ ಮನಸ್ಸು ಮಂದವಾದ್ದರಿಂದ ಹೆಕ್ಕಿ ತೆಗಿಲಿಕ್ಕಾಗ್ತಾ ಇಲ್ಲ. ಆ ಯುಕ್ತಿಗಳನ್ನೇ ತೋರಿಸುವಂತಹ ತರ್ಕದಿಂದ ಕೂಡಿದ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ನೀವು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಬರೆದದ್ದೇ ಶ್ರೀಮದ್ ಅನುವ್ಯಾಖ್ಯಾನ ಗ್ರಂಥ. ಏನು ಭಾಷ್ಯ ರೀ! ಸದ್ಯುಕ್ತಿ ರತ್ನೋಘೈಹಿ, ಸದ್ಯುಕ್ತಿಗಳೆಂಬ ರತ್ನಗಳ ರಾಶಿಯಿಂದ ತುಂಬಿ ಹೋಗಿದೆ. ವಿದ್ವಾಂಸರ, ಶಿಷ್ಯರ, ಸಜ್ಜನರ ಮನಸ್ಸಿಗೆ ಆನಂದ ಉಂಟು ಮಾಡ್ತಾ ಇದೆ. ಶ್ರೇಷ್ಠವಾದ ಭಾಷ್ಯ ಇದು ಅಂತ 3 ಲೋಕಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಯೋಗ್ಯವಾಗಿದೆ. ಅಂಥ ಶುದ್ಧವಾದ ಭಾಷ್ಯವನ್ನ ರಚನೆ ಮಾಡಿ ಗುಣಪರಿಪೂರ್ಣರಾಗಿರತಕ್ಕ ವೇದವ್ಯಾಸ ದೇವರಿಗೆ ಸಂತೋಷಪಡಿಸಿದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಧ್ವರು ಸೂತ್ರ ಭಾಷ್ಯದ ರಚನೆಯಿಂದ ಸಜ್ಜನರಿಗೆ ವಶನಾದಂತಹ ವೇದವ್ಯಾಸ ದೇವರಿಗೆ ಸಂತೋಷ ಪಡಿಸ್ತಾರೆ. ಬರೀ ವೇದವ್ಯಾಸ ರೂಪಿ ಭಗವಂತನಿಗೆ ಸಂತೋಷ ಪಡಿಸ್ಬಿಟ್ಟ ಸಾಲದು. ಮಹಾಲಕ್ಷ್ಮೀ ದೇವಿ ವೇದಾಭಿಮಾನಿನಿ, ಅವಳಿಗೆ ಸಂತೋಷ ಪಡಿಸ್ಬೇಕು ಅಂತ 10 ಉಪನಿಷತ್ತುಗಳಿಗೆ ಭಾಷ್ಯ ರಚನೆ ಮಾಡ್ತಾರೆ. ನೀವೆಲ್ಲ ಕೇಳಿದ್ದೀರಿ.
ಭಾಷ್ಯ ಪಾಠವನ್ನ. ಏನಿದೆ ಆ ಭಾಷ್ಯಗಳು? ಒಂದೊಂದು ಉಪನಿಷತ್ ಭಾಷ್ಯಗಳಲ್ಲಿ ಪ್ರಮೇಯಗಳ ರಾಶಿ 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 ಸುರಿಮಳೆ. ಆ ಪ್ರಮೇಯಗಳನ್ನ ಸಮರ್ಥನೆ ಮಾಡಲಿಕ್ಕೆ ಪ್ರಮಾಣಗಳ ಸಮುದ್ರವನ್ನ ಕೊಟ್ಟಿದ್ದಾರಲ್ವ ಆಚಾರ್ಯರು. ದಶೋಪನಿಷತ್ತುಗಳಿಗೆ ಭಾಷ್ಯ ರಚನೆ ಮಾಡಿದ್ದು ಯಾಕೆ? ಲಕ್ಷ್ಮೀ ಸಂತೋಷಪಡಿಸಲಿಕ್ಕಾಗಿ. ಸೂತ್ರ ಭಾಷ್ಯ ರಚನೆ ಆಯಿತು, ಅನೇಕ ದುರ್ವಾದಿಗಳ ಖಂಡನೆ ಆಯಿತು, ದಶೋಪನಿಷತ್ತುಗಳ ಭಾಷ್ಯ ರಚನೆ ಮಾಡಿದ್ರು. ಶಾಸ್ತ್ರಭಾರಂ ಸಮಾನೀಯ ವ್ಯಾಸದತ್ತಮನುತ್ತಮಂ ಬೋಧಯಾಮಾಸ ಸುಜನಾನ್ ಬಾಧಯಾಮಾಸ ದುರ್ಜನಾನ್ ವೇದಯಾಮಾಸ ತತ್ವಾನಿ ಸಾಧಯಾಮಾಸ ಸದ್ಯಶಃ. ವೇದವ್ಯಾಸ ದೇವರ ಕೈಯಲ್ಲಿ ಮತ್ತೆ ಪಾಠ ಕೇಳ್ತಾರೆ. ವಿಶೇಷ ಶೇಷ ಸಗೆನ ಇತಿಹಾಸ ಸೂತ್ರ ಪುರ ಎಲ್ಲ ಶಾಸ್ತ್ರ ಗ್ರಂಥಗಳ ಮತ್ತೆ ಪಾಠ ಆಯ್ತು ಅವರಿಗೆ. ತತ್ವಗಳ ಶ್ರವಣ ಮಾಡಿದ್ರು. ಜುಪುಂಗವಸ್ಯ ಪರಿಜಾನತ ಸ್ವಯಂ. ಅಗಣಿತ ಆಗಮಗಳ ರಾಶಿಯಲ್ಲಿ ಬಿದ್ದ ಸಮಗ್ರ ಪ್ರಮೇಯಗಳನ್ನು, ವಿಶೇಷವಾಗಿ ಅರ್ಥಗಳನ್ನ ವೇದವ್ಯಾಸ ದೇವರ ಮೂಲಕ ಮತ್ತೆ ಪಾಠ ಕೇಳ್ತಾರೆ. ವೇದವ್ಯಾಸ ದೇವರು ಕೊಟ್ಟ ಶಾಸ್ತ್ರದ ಭಾರವನ್ನ ಹೊತ್ತುಕೊಂಡು ಬರ್ತಾರೆ. ಪುಸ್ತಕಗಳನ್ನು ತರ್ತಾರೆ. ವೇದವ್ಯಾಸ ದೇವರು ಬದರಿಯಾತ್ರೆ ಮುಗಿಸಿಕೊಂಡು ಕೆಳಗಿಳಿದು ಬರುವಾಗ ಆಚಾರ್ಯರಿಗೆ ಶಾಸ್ತ್ರ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಆ ಪುಸ್ತಕಗಳ ಭಾರವನ್ನ ಶಿಷ್ಯರಿಗೆ ಕೊಟ್ರೆ ಅರ್ಥ ಭಾರವನ್ನ ತಲೆಯಲ್ಲಿ ತುಂಬಿಕೊಂಡು ಬರ್ತಾರೆ. ಸಜ್ಜನರು ಅಂತ ಯಾರಿದ್ದಾರೆ? ಶೋಭನ ಭಟ್ಟರೆ ಮೊದಲಾದಂತಹ ಮಹಾನುಭಾವರಾದಂತಹ ಸಜ್ಜನರು ಅಂತ ಯಾರಿದ್ದಾರೆ? ಅಂತಹ ಸಜ್ಜನ ಶಿಖಾಮಣಿಗಳಿಗೆ ಶುದ್ಧವಾದ ತತ್ವಗಳನ್ನ ಪಾಠ ಮಾಡ್ತಾರೆ. ದುರ್ಜನರು ಅಂತ ಯಾರಿದ್ದಾರೆ? ಅವರಿಗೆ ಬಾಧೆಯನ್ನ ಕೊಟ್ಟರು. ತತ್ರಾನಂತ ಸ್ವಾಂತ ವೇದಾಂತಿ ಸಿಂಹೇ ಮುಖ್ಯ ವ್ಯಾಖ್ಯಾನಿಸ್ವನೆ ಜೃಂಭಮಾಣೆ ಅಂತ ಆಚಾರ್ಯರು ಸೂತ್ರ ಭಾಷ್ಯವನ್ನು ಹೇಳ್ತಾ ಇದ್ರೆ ದುರ್ಜನರಿಗೆ ಹೊಟ್ಟೆ ಉರಿತಾ ಇದೆಯಂತೆ. ತತ್ವಗಳನ್ನ ತಿಳಿಸಿಕೊಟ್ರು. ತತ್ವಗಳನ್ನ ವಿಶೇಷವಾಗಿ ತಿಳಿಸಿಕೊಟ್ರು. ತತ್ವವನ್ನ ತಿಳಿಯುವ ಕ್ರಮ ಏನು ಅಂತ ತಿಳಿಸಿಕೊಟ್ರು. ದೊಡ್ಡ ದಾರಿಯನ್ನ ತೋರಿಸಿಕೊಟ್ರು. ಸಾಧಯಾಮಾಸ ಸದ್ಯಶಃ. ಭಗವಂತನ ವಿಶೇಷವಾದಂತಹ ಯಶಸ್ಸನ್ನ, ಕೀರ್ತಿಯನ್ನ ತಮ್ಮ ಗ್ರಂಥಗಳ ಮೂಲಕ ವಿಸ್ತಾರ ಮಾಡಿಬಿಟ್ರು. ತಾವು ವಿಶೇಷವಾದಂತಹ ಕೀರ್ತಿಯನ್ನ ಸಂಪಾದನೆ ಮಾಡಿದ್ರು. ಭಾರತೀ ಪತಿ ಪುತ್ರೋಸೌ ಭಾರತಾರ್ಥ ವಿನಿರ್ಣಯಂ ವಿರಚಯ್ಯಾ ಹಿಶಯ್ಯಸ್ಯ ವ್ಯಾಸಸ್ಯ ತೋಷಯನ್ ಮನಃ. ಭಾರತೀಪತಿ ಮುಖ್ಯ ಪ್ರಾಣದೇವರ ಅವತಾರಭೂತರಾದ ಮಗನಾದ ಮಧ್ವರು. ಮಗ ಅಂದ್ರೆ ಅವತಾರಭೂತ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವೇದವ್ಯಾಸ ದೇವರು ರಚನೆ ಮಾಡಿದ, ವೇದವ್ಯಾಸ ದೇವರನ್ನೇ ನಾಯಕರನ್ನಾಗಿ ಇಟ್ಟುಕೊಂಡಂತಹ ಮಹಾಭಾರತ ಗ್ರಂಥಕ್ಕೆ ವೇದವ್ಯಾಸ ದೇವರ ಆದೇಶದಂತೆಯೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನ ರಚನೆ ಮಾಡಿ ವೇದವ್ಯಾಸ ದೇವರ ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡ್ತಾರೆ. ವೇದವ್ಯಾಸ ದೇವರು ಯಾರು? ಶೇಷಶಯನ. ಎಂಥ ಮಾತಂತ ರಾಜ ಶ್ಲೋಕದಲ್ಲಿ, ಶೇಷ ಅಹಿಶಯ್ಯಸ್ಯ, ಅಹಿಶಯನನಾದಂತಹ ಶೇಷಶಯನನಾದಂತಹ ವ್ಯಾಸರೂಪಿ ನಾರಾಯಣ ಸಂತೋಷ ಪಡಿಸ್ತಾರೆ. ಪರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಬೇರೆ ಯಾರಿಗೂ ಸಾಧ್ಯ ಇಲ್ಲ ಇದನ್ನ ರಚನೆ ಮಾಡ್ಲಿಕ್ಕೆ. ಸೂತ್ರ ಭಾಷ್ಯದಂತಹ ದೊಡ್ಡ ಕೆಲಸವನ್ನ ಮಾಡ್ಲಿಕ್ಕೂ ಅಧಾರ್ಯಾಣೀತರ ಜನೈ ಸಾಧ್ಯ ಇಲ್ಲ. ಮಹಾಭಾರತಕ್ಕೆ ಅರ್ಥ ನಿರ್ಣಯ ಮಾಡುವಂತಹ ಗ್ರಂಥ ಬರೀಲಿಕ್ಕೂ ಬೇರೆಯವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಅಂತಹ ಮಹಾನುಭಾವರಾದ ಆಚಾರ್ಯರು, ಅಂದ್ರೆ ಆಚಾರ್ಯ ರೂಪದ ವಾಯುದೇವರು ಸೂತ್ರ ಭಾಷ್ಯ ರಚನೆ ಮಾಡ್ತಾರೆ, ದುರ್ವಾದ ಖಂಡನೆ ಮಾಡ್ತಾರೆ, ಏಕವಿಂಶತಿ ಕುಭಾಷ್ಯಗಳನ್ನ ದೂಷಣ ಮಾಡ್ತಾರೆ, ವ್ಯಾಸಪ್ರೀತಿಗಾಗಿ ಮಹಾಭಾರತ ಗ್ರಂಥದ ರಚನೆ ಮಾಡ್ತಾರೆ. ಸಹಿ ಭಾರತ ವಂಶಸ್ಯ ಮೂಲಭೂತೋ ಜಗದ್ಗುರು ಅತಸ್ತತ್ಪ್ರೀತಯೇ ಮಧ್ವೋ ಭಾರತಂ ಧೀರತಂ ವ್ಯಧಾತ್. ಮಹಾಭಾರತಕ್ಕೆ, ಭಾರತ ವಂಶಕ್ಕೆ ಮೂಲಭೂತರಾದವರು ಜಗದ್ಗುರುಗಳಾದ ಶ್ರೀಮದ್ ವೇದವ್ಯಾಸ ದೇವರು ಅಲ್ವಾ. ಭಾರತ ವಂಶ ನಿಂತು ಹೋಯಿತು ಅಂತನ್ನುವಾಗ
ಮತ್ತೆ ನಿಯೋಗ ಪದ್ಧತಿಯಿಂದ ಧೃತರಾಷ್ಟ್ರ ಪಾಂಡು ವಿದುರರನ್ನ ಸೃಷ್ಟಿಸಿ ಭಾರತ ವಂಶಕ್ಕೆ ಮೂಲಭೂತರಾಗಿ ಬಂದ ಜಗದ್ಗುರುಗಳು ವೇದವ್ಯಾಸದೇವರು. ಅವರ ಪ್ರೀತಿಗಾಗಿ ಅವರು ಬರೆದ ಮಹಾಭಾರತ ಗ್ರಂಥವನ್ನ ಕೇವಲ 80-90 ಶ್ಲೋಕಗಳಲ್ಲೇ ಯಮಕ ಭಾರತ ಅನ್ನುವ ಹೆಸರಲ್ಲಿ ರಚನೆ ಮಾಡ್ತಾರಲ್ಲ, ಅಕೃಥಾ ವಿಶ್ವ ವಿಸ್ಮಯಂ ಅಂತಾರೆ. ಸಾಧ್ಯವೇ ಇಲ್ಲ. ಯಮಕ ಎನ್ನುವಂತಹ ಬಂಧದಲ್ಲಿ ಪರಮ ಸುಂದರವಾಗಿ ಮಹಾಭಾರತ ಸಂಕ್ಷೇಪವನ್ನ, ಪ್ರಪಂಚಕ್ಕೆ ವಿಸ್ಮಯವನ್ನ ಉಂಟು ಮಾಡತಕ್ಕಂತಹ ಲೌಕಿಕೀಂ ದರ್ಶಯನ್ ಕಿಲ ಅಂತಾರೆ ಪಂಡಿತಾಚಾರ್ಯರು. ಲೌಕಿಕವಾದ ಚಾಮತ್ಕಾರವನ್ನ, ಚಾತುರ್ಯವನ್ನ ತೋರಿಸ್ತಾ ಆಚಾರ್ಯರು ಧೀರತಂ ವಿದ್ವಾಂಸರ ಮನಸ್ಸಿಗೆ ತುಂಬಾ ಸಂತೋಷವನ್ನ ಉಂಟು ಮಾಡುವಂತಹ ಭಾರತ ಸಂಕ್ಷೇಪ ಭಾರತ ಅಥವಾ ಯಮಕ ಭಾರತ ಅನ್ನುವಂತಹ ಪರಿಶುದ್ಧವಾದ ಗ್ರಂಥವನ್ನು ರಚನೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಅದ್ಯಾಪಿ ಬದರೀ ಶೈಲೆ ನೋಡಿ ಬಂದು ಹೇಳ್ತಾರೆ ವಾದಿರಾಜರು, ಬದರೀ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ. ಇವತ್ತಿಗೂ ಕೂಡ ಅದ್ಯಾಪಿ ಬದರೀ ಶೈಲೆ, ಇವತ್ತಿಗೂ ಕೂಡ ಹಿಮವತ್ ಪರ್ವತದಲ್ಲಿ ಬದರಿ ಗಿಡಗಳ ಮಧ್ಯದಲ್ಲಿ ವೇದವ್ಯಾಸ ದೇವರ ಆಶ್ರಮದಲ್ಲಿ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ಶುಕಾಚಾರ್ಯರೇ ಮೊದಲಾದಂತಹ ಆತ್ಮವೇತೃಗಳ ಮಧ್ಯದಲ್ಲಿ ವಿದ್ವಾನ್ ಭಗವಂತನನ್ನ ಎಲ್ಲರಿಗಿಂತ ಚೆನ್ನಾಗಿ ತಿಳಿದಂತಹ ಆಚಾರ್ಯರು ಇದ್ದಾರೆ. ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಎಂಬುದಾಗಿ ಮುನಿಮಂಡಲ ಮಧ್ಯವರ್ತಿಗಳಾದ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಈ ಕ್ಷಣಕ್ಕೂ ಇದ್ದು ವ್ಯಾಸರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕ್ಷಣದಲ್ಲೂ ಕೂಡ ದೇವರನ್ನ ಬಿಟ್ಟಿಲ್ಲ. ಅದು ಆಚಾರ್ಯರ ವೈಭವ. ಇದನ್ನು ಹೇಳಿ ವಾದಿರಾಜ ಗುರು ಸಾರ್ವಭೌಮರು ಮಧ್ವರು ದೇವತೆಗಳಿಗೆ ಪಾಠ ಮಾಡ್ತಾರೆ ಅನ್ನೋದಕ್ಕೆ ವೇದಗಳು ಪ್ರಮಾಣ ಅಂತ, ಸಚ ವೇದೋದಿತೋ ಗುರು ಅಂತ ವೇದೋಕ್ತವಾದ ಆಚಾರ್ಯರ ಮಹಿಮೆಗಳನ್ನು ಹೇಳ್ತಾರೆ. ಸಮಯ ಆಗ್ಬಿಡತ್ತೆ, ಆದ್ದರಿಂದ ಇಷ್ಟು ಸಾಕಿವತ್ತು. ಮಧ್ವ ಗುರುಗಳು ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ವಿರಾಜಮಾನರಾಗಿದ್ದಾರೆ. 10 ಶ್ಲೋಕ ಆಯಿತು. ಅಲ್ಲಿಂದ ಇನ್ನು ಮುಂದೆ ಏನೇನು ಮಾಡ್ತಾರೆ, ಯಾರನ್ನು ಕಳಿಸ್ತಾರೆ, ಎಂಥ ಗ್ರಂಥ ರಚನೆ ಮಾಡ್ತಾರೆ, ಎಲ್ಲ ಎಂಥ ಶಿಷ್ಯರುಗಳನ್ನ ಪಡೆದಿದ್ದಾರೆ, ಅದೆಲ್ಲವನ್ನೂ ಕೂಡ ತಿಳಿಸಿಕೊಡ್ತಾರೆ. ಅಂತಹ ಆಚಾರ್ಯರ ವೈಭವವನ್ನ ತಿಳಿಸಿಕೊಡುವ ಮಧ್ವ ವಿಜಯೋಕ್ತವಾದ ಸತ್ಪರಂಪರೆಯಲ್ಲಿ ವಾದಿರಾಜರಿಗೆ ಬಂದಂತಹ ಆಚಾರ್ಯರ ದಿವ್ಯ ಚರಿತ್ರೆಯನ್ನ ಮರುತ್ಪ್ರಿಯ ವಿಲಾಸ 3ರಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ವಾಯುದೇವರ ಮಧ್ವರೂಪದ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಾಳೆ ಇಲ್ಲ, ನಾಳೆ ನನಗೆ 9 ಗಂಟೆಗೆ ಬಸ್ಸು. ಎಲ್ಲಿ? ನಾನು ಇವತ್ತು ರಾತ್ರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ ಅವರ ಆರಾಧನೆ ಇಭರಾಮಪುರದಲ್ಲಿ. ಅಲ್ಲಿ ನಾಳೆ ಪ್ರವಚನ, ನಾಭಾಗ ಉಪಾಖ್ಯಾನದ ಭಾಗವತ 9ನೇ ಸ್ಕಂದದ ನಾಭಾಗ ಉಪಾಖ್ಯಾನ ಪ್ರವಚನ ಅಲ್ಲಿದೆ. ಸೊ ನಾಳೆ ಅಲ್ಲಿ ಮುಗಿಸ್ಕೊಂಡು ಮಂತ್ರಾಲಯ ಪ್ರಭುಗಳ ದರ್ಶನ ಮುಗಿಸ್ಕೊಂಡು ರಾತ್ರಿ 9 ಗಂಟೆಗೆ ನನಗೆ ಅಲ್ಲಿಂದ ತುಮಕೂರಿಗೆ ಬಸ್ ಇರೋದ್ರಿಂದ ನಾಳೆ ಪಾಠ ಇರೋದಿಲ್ಲ. ಯಥಾ ಪ್ರಕಾರವಾಗಿ ಮತ್ತೆ ನಾಡಿದ್ದು ವೇದೋಕ್ತವಾದ ಮಧ್ವಾಚಾರ್ಯರ ಮಹಿಮೆಯನ್ನ ಶ್ರವಣ ಮಾಡೋಣ ವಾದಿರಾಜರ ಮುಖಕಮಲದಿಂದ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.